ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡತ್ತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ನಿನ್ನೆ ಭಾಗವನ್ನು ಪಾರ್ಟ್ 2 ಅಂತ ಹೇಳ್ಬೋದು. ನಿನ್ನೆ ಯಾವುದು IAS ಎಕ್ಸಾಮ್ ಪೂರ್ವಭಾವಿ ಪರೀಕ್ಷೆ ನಡೆಯಿತು, ಪ್ರಿಲಿಮ್ಸ್ ಎಕ್ಸಾಮ್ ಮೊದಲ ಹಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಎಲ್ಲ ಆಪ್ಷನ್ಗಳನ್ನು ಹೇಳುವ ಉದ್ದೇಶ ಏನಂದರೆ, ಕನ್ನಡದಲ್ಲಿ ಇರೋದ್ರಿಂದ ನಾನು ಹೇಳ್ತಿರುವ ಒಂದು ಆನ್ಸರ್ ಸಮಂಜಸವಾಗಿದೆಯೋ ಇಲ್ವೋ ಅಂತ ನೀವು ಕೂಡ ಅನಲೈಸ್ ಮಾಡಲಿ ಅಂತ ಎಲ್ಲ ಕನ್ನಡದಲ್ಲಿರುವಂಥ ಆಪ್ಷನ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಉಳಿದ 26ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನಿನ್ನೆ ಇದೆಲ್ಲ ಹೇಳಿರುವಂತಹ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ, ನಾನೇ ಕನ್ಫ್ಯೂಸ್ ಮಾಡಿಕೊಂಡು ನಿಮಗೆ ವಿವರಣೆ ಕೊಡುವಾಗ ಸ್ವಲ್ಪ ತಪ್ಪು ಮಾಡಿದ್ದೀನಿ. ಅದು ಯಾವುದು ಅಂತ ಹೇಳಬೇಕಂದ್ರೆ 6ನೇ ಪ್ರಶ್ನೆ, ಹೌದಾ? ಯಾವುದಕ್ಕೆ ಸಂಬಂಧಪಟ್ಟಂತೆ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೊಟ್ಟಿರುವ ಆನ್ಸರ್ ಕರೆಕ್ಟ್ ಆಗಿದೆ. 1 ಮತ್ತು 3 ಆನ್ಸರ್ ಕರೆಕ್ಟ್ ಆಗಿದೆ. ಆದರೆ ಹೇಳುವಾಗ ನಾನು ಯಾವುದನ್ನು ಗಮನಿಸಲಿಲ್ಲ ಅಂತ ಹೇಳಬೇಕಂದ್ರೆ, ಮೇಲಿನ ಯಾವ ಹೇಳಿಕೆ ಸರಿ ಅಲ್ಲ ಅನ್ನೋದನ್ನು ಗಮನಿಸಿರಲಿಲ್ಲ. ಸೊ ಅದೊಂದೇ ಮಿಸ್ಟೇಕ್ ಮಾಡದೆ ಹೊರತು ಪ್ರಶ್ನೆ ಮತ್ತು ಆನ್ಸರ್ಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಇಲ್ಲಿ 1 ಮತ್ತು 3ನೇ ಹೇಳಿಕೆಗಳು ತಪ್ಪಾಗಿದೆ, 2ನೇದು ಕರೆಕ್ಟ್ ಆಗಿದೆ. ನಿನ್ನೆ ನಾನು ಹೇಳುವಾಗ 5-6 ಬಾರಿ ಅಮಾನತುಗೊಳಿಸಲಾಗಿದೆ ಅಂತ ಹೇಳಿದ್ನಲ್ಲ, ಅದು ನಾನು ಮಾಡಿಕೊಂಡಿರುವಂತಹ ಕನ್ಫ್ಯೂಷನ್. ಏನಂದರೆ, ಪದ್ಮ ಅವಾರ್ಡ್ಗಳನ್ನು ಯಾವ ವರ್ಷದಲ್ಲಿ ಕೊಡಲಾಗಿಲ್ಲ ಅನ್ನೋದನ್ನು ನಾನು ಕನ್ಫ್ಯೂಸ್ ಮಾಡಿಕೊಂಡು ಅಮಾನತುಗೊಳಿಸಲಾಯಿತು ಅನ್ನೋದಕ್ಕೆ ರಿಲೇಟ್ ಮಾಡಿಕೊಂಡೆ. ಆದರೆ 2 ಬಾರಿ ಅಮಾನತುಗೊಳಿಸಲಾಗಿತ್ತು, ಅಂದರೆ 2 ಬಾರಿ ಕೊಡಬಾರ್ದು ಅಂತ ಡಿಸೈಡ್ ಮಾಡಲಾಗಿತ್ತು. ಆದರೆ 1 ಬಾರಿ ಮಾಡಿರೋದನ್ನು ಅಮಾನತುಗೊಳಿಸಲಾಗತ್ತೆ. ಸೊ ಆ ಒಂದು ದೃಷ್ಟಿಯಿಂದ 2ನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ಆದರೆ ಅವ್ರು ಕೇಳಿರೋದು ಯಾವ ಹೇಳಿಕೆಗಳು ತಪ್ಪಾಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಆಪ್ಷನ್ ಸಿ 1 ಮತ್ತು 3 ತಪ್ಪಾಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ. ಇನ್ನೊಂದು ವಿಷಯ ಹೇಳೋದನ್ನು ಮರೆತುಬಿಟ್ಟೆ. ನಾನಿದೆಯಲ್ಲ, ನಾನು ಸರ್ಚ್ ಮಾಡಿರೋ ಪ್ರಕಾರ ಮತ್ತು ಕೆಲವೊಂದು ಕೀ ಆನ್ಸರ್ಗಳ ಪ್ರಕಾರ ನಾನು ಸರಿ ಅನಿಸಿರೋದನ್ನು ನಿಮಗೆ ಸಂಭವನೀಯ ಕೀ ಆನ್ಸರ್ ಆಗಿ ಕೊಡ್ತಾ ಇದ್ದೀನಿ. ಇದೇ ಪಕ್ಕ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನು ನೀವು ಅನಲೈಸ್ ಮಾಡ್ಕೋಬಹುದು, ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ಬೋದು. ಸೊ ಇವಾಗ 26ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ರೀಸನ್ ವೈ ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಇನ್ ಲೈಟ್ ಇಯರ್ ಅಂತ. ಸೊ ಯಾವ ಒಂದು ಕಾರಣಕ್ಕೋಸ್ಕರ ಜ್ಯೋತಿರ್ವರ್ಷದಲ್ಲಿ ಖಗೋಳ ದೂರವನ್ನು ಅಳೆಯಲಾಗತ್ತೆ ಅಂತ. ಸೊ ಆಸ್ಟ್ರೋನಾಮಿಕಲ್ ಆಸ್ಟ್ರೋನಾಮಿಕಲ್ ಡಿಸ್ಟೆನ್ಸ್ಗಳನ್ನು, ಈ ಕಾಯಗಳ ಅಥವಾ ಈ ಖಗೋಳ ದೂರವನ್ನು ಯಾಕೆ ನಾವು ಜ್ಯೋತಿರ್ವರ್ಷದಲ್ಲಿನೇ ಅಳಿತೀವಿ, ಅದಕ್ಕೆ ರೀಸನ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನಕ್ಷತ್ರಿಕ ಕಾಯಗಳ ನಡುವಿನ ಅಂತರವು ಬದಲಾಗುವುದಿಲ್ಲ, ನಕ್ಷತ್ರಿಕ ಕಾಯಗಳ ಗುರುತ್ವ ಬದಲಾಗುವುದಿಲ್ಲ, ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಚಲಿಸುತ್ತದೆ, ಬೆಳಕಿನ ವೇಗ ಯಾವಾಗಲೂ ಒಂದೇ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ನೋಡಿ, ಇಲ್ಲಿ ಸಿ ಮತ್ತು ಡಿ ಈ ಸ್ಟೇಟ್ಮೆಂಟ್ ಬೆಳಕಿಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಇದೆ, ಇದು ಕೂಡ ಸಂಬಂಧಪಟ್ಟಂತೆ ಕರೆಕ್ಟ್ ಇದೆ. ಆದರೆ ನನಗೆ ಯಾಕೋ ಡಿ ಅಂತ ಅನಿಸ್ತಾ ಇದೆ. ಕೆಲವೊಬ್ಬರು ಸಿ ಅಂತ ಕೂಡ ಹೇಳಿದ್ದಾರೆ. ಯಾಕೆ ಡಿ ಅಂತ ಹೇಳಬೇಕಂದ್ರೆ, ಆಸ್ಟ್ರೋನಾಮಿಕಲ್ ಅಥವಾ ಈ ಒಂದು ಖಗೋಳ ದೂರವನ್ನು ಜ್ಯೋತಿರ್ವರ್ಷದಲ್ಲಿ ಯಾಕೆ ಅಳೆಯಲಾಗತ್ತೆ ಅಂದರೆ, ಈ ಒಂದು ಸ್ಪೀಡ್ ಆಫ್ ಲೈಟ್ ಇದೆಯಲ್ಲ, ಅದು ಯಾವಾಗಲೂ ಕೂಡ ಸ್ಥಿರವಾಗಿರುತ್ತೆ, ಕಾನ್ಸ್ಟಂಟ್ ಆಗಿರುತ್ತೆ. ಸೊ ಇದಷ್ಟೇ ಅಲ್ಲ, ಈ ಒಂದು ಖಗೋಳ ವಿಜ್ಞಾನಿಗಳು ಅಥವಾ ಆಸ್ಟ್ರೋನಾಮರ್ಸ್ಗಳು ಏನು ಮಾಡ್ತಾರೆ, ಸ್ಪೇಸ್ನಲ್ಲಿ ಈ ಒಂದು ಡಿಸ್ಟೆನ್ಸನ್ನು ಅಳಿಲಿಕ್ಕೋಸ್ಕರ ಬಳಸ್ತಾರೆ. ಸೊ ಅದಕ್ಕೋಸ್ಕರ ಈ ಲೈಟ್ ಇದೆಯಲ್ಲ, ಸೊ ಈ ಒಂದು ಬೀಮ್ ಆಫ್ ದ ಲೈಟ್ ಇದು ಇನ್ 1 ಇಯರ್ ಆ ಒಂದು ಡಿಸ್ಟೆನ್ಸ್ನಲ್ಲಿ ಸ್ಥಿರವಾಗಿ ಯಾವಾಗಲೂ ಒಂದೇ ಆಗಿರೋದ್ರಿಂದ ನಾವು ಯಾವುದನ್ನು ಈ ಜ್ಯೋತಿರ್ವರ್ಷವನ್ನು ಬಳಸ್ತೀವಿ. ಇದಷ್ಟೇ ಅಲ್ಲ, ಕಿಲೋಮೀಟರ್ಗಳಲ್ಲಿ ಅಳಿಲಿಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಳಲಿಕ್ಕಾಗಲ್ಲ. ಜ್ಯೋತಿರ್ವರ್ಷದಲ್ಲಿ ಅಳೆಯೋದ್ರಿಂದ ಯಾವುದೇ ಒಂದು ಖಗೋಳ ದೂರವನ್ನು ನಾವು ಸಂಕ್ಷಿಪ್ತವಾಗಿ ಹೇಳಲಿಕ್ಕೂ ಕೂಡ ಸಮಂಜಸವಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಐನ್ಸ್ಟೀನ್ ಅವರು ಕೂಡ ಈ ಒಂದು ಜ್ಯೋತಿರ್ವರ್ಷ ಈ ರೀತಿಯಾದಂತಹ ಒಂದು ಡಿಸ್ಟೆನ್ಸ್ಗಳನ್ನು ಅಳಿಲಿಕ್ಕೆ ಸೂಕ್ತವಾದದ್ದು ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 26ನೇದು. ನೆಕ್ಸ್ಟ್ ನೋಡೋಣ. 26ನೇದು ಯಾವುದು? ಆಪ್ಷನ್ 4. ನೆಕ್ಸ್ಟ್,
ಸೊ ವಿ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬೇಸ್ಡ್ ಆನ್ ದ ಬ್ರಿಟಿಷ್ ಮಾಡೆಲ್, ಬಟ್ ಹೌ ಡಸ್ ಅವರ್ ಮಾಡೆಲ್ ಡಿಫರ್ ಫ್ರಾಮ್ ದ್ಯಾಟ್ ಮಾಡೆಲ್? ಸೊ ನಾವು ಬ್ರಿಟಿಷ್ ಮಾದರಿಯನ್ನು ಆಧರಿಸಿ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದ್ದೇವೆ. ಆದರೆ ನಮ್ಮ ಮಾದರಿಯು ಆ ಮಾದರಿಯಿಂದ ಹೇಗೆ ಭಿನ್ನವಾಗಿದೆ? ಸೊ ನಾವು ಸಂಸದೀಯ ಮಾಡೆಲ್ ಆಗಿರ್ಬೋದು, ಬ್ರಿಟಿಷ್ ಮಾದರಿ ಆಗಿರ್ಬೋದು, ಎಲ್ಲವನ್ನು ಅಳವಡಿಸಿಕೊಂಡಿದ್ರೂ ಕೂಡ ನಮ್ಮ ಒಂದು ಭಾರತದ ದೃಷ್ಟಿಯಿಂದ ಅವುಗಳಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ದೀವಿ. ಹಾಗಾದರೆ ಯಾವುದು ಆ ರೀತಿಯಾದಂತಹ ಒಂದು ಎರಡರಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಮೊದಲನೇದು, ಕಾನೂನು ರಚನೆಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸಂಸತ್ತು ಸರ್ವೋಚ್ಚ ಅಥವಾ ಸಾರ್ವಭೌಮ ಆಗಿದೆ. ಆದರೆ ಭಾರತದಲ್ಲಿ ಸಂಸತ್ತಿನ ಕಾನೂನು ರಚಿಸುವ ಅಧಿಕಾರವು ಲಿಮಿಟೆಡ್ ಆಗಿದೆ. ಯಾಕೆ ಲಿಮಿಟೆಡ್ ಆಗಿದೆ? ನಿಮಗೆಲ್ಲರಿಗೂ ಗೊತ್ತು, ಸಂಸತ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು 368 ಬೇಸಿಕ್ ಸ್ಟ್ರಕ್ಚರನ್ನು ನಾವೇನು ಮಾಡ್ಬೋದು, ಮೂಲ ಸಂರಚನೆಗೆ ಧಕ್ಕೆ ತರದಂತೆ ಪಾರ್ಲಿಮೆಂಟ್ ಇದೆಯಲ್ಲ, ಯಾವುದೇ ಒಂದು ಚೇಂಜಸನ್ನು ಮಾಡ್ಬೋದು. ಸೊ ಇದಷ್ಟೇ ಅಲ್ಲ, ನಮ್ಮ ಒಂದು ಸಂವಿಧಾನ ಅದು ಅಲ್ಟಿಮೇಟ್ ಆಗಿದೆ ಪಾರ್ಲಿಮೆಂಟ್ಗಿಂತ. ಎರಡನೇದು, ಭಾರತದಲ್ಲಿ ಸಂಸತ್ತಿನ ಕಾಯ್ದೆಯ ತಿದ್ದುಪಡಿಯ ಸಂವಿಧಾನಿಕತೆಗೆ ಸಂಬಂಧಿಸಿದ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠಕ್ಕೆ ಉಲ್ಲೇಖಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿರೋದ್ರಿಂದ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದು? ಒಂದು ಮಾತ್ರ, ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ನಮ್ಮ ಪಾರ್ಲಿಮೆಂಟರಿ, ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ಇದು ಎಲ್ಲಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ? UK ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಸೊ ಪಾರ್ಲಿಮೆಂಟ್ ನಮ್ಮ ಒಂದು ಭಾರತದಲ್ಲಿ ಇರೋದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಧಿಕಾರಗಳನ್ನು ಹೊಂದಿದ್ರೂ ಕೂಡ ಎಲ್ಲ ರೀತಿಯಾದಂಥ ಅಧಿಕಾರಗಳನ್ನು ಹೊಂದಿಲ್ಲ, ಲಿಮಿಟೆಡ್ ಪವರನ್ನು ಹೊಂದಿರೋದ್ರಿಂದ ಆಪ್ಷನ್ 1 ಕರೆಕ್ಟ್ ಆಗಿದೆ. ಎರಡನೇದಿದೆಯಲ್ಲ, ಯಾಕೆ ಅಂತ ಹೇಳಬೇಕಂದ್ರೆ ನಾವು 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ನಲ್ಲಿ ಮಾಡಿರೋದ್ರಿಂದ ಅದು ಹಲವಾರು ಒಂದು ಆರ್ಟಿಕಲ್ಗಳನ್ನು ಏನು ಮಾಡ್ತು, ಚೇಂಜಸ್ ಮಾಡೋ ಮೂಲಕ. ಸೊ ಇದಷ್ಟೇ ಅಲ್ಲ, ಜುರಿಸ್ಡಿಕ್ಷನ್ ಅನ್ನೋದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಎರಡಕ್ಕೂ ಕೂಡ ಅಧಿಕಾರ ಕೊಟ್ಟಿದೆ. ಕೇವಲ ಒಂದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಅಲ್ಲ, ಹೈಕೋರ್ಟ್ಗೂ ಕೂಡ ಅಧಿಕಾರವನ್ನು ನೀಡಿರುವಂಥದ್ದು 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಒಂದು ಮಾತ್ರ ಕರೆಕ್ಟ್ ಆದ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ದ ಯೂನಿಯನ್ ಗೌರ್ಮೆಂಟ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೇಂದ್ರ ಸರ್ಕಾರವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಸಮಿತಿಯು ಆಡಳಿತಾತ್ಮಕ ಸುಧಾರಣೆಗಳನ್ನು ಕೈಗೊಳ್ಳಲು ಮತ್ತು ಉತ್ತೇಜಿಸಲು ಒಬ್ಬ ಮಂತ್ರಿ ಮತ್ತು ಕಾರ್ಯದರ್ಶಿಯನ್ನು ನಾಮನಿರ್ದೇಶನ ಮಾಡಬೇಕೆಂದು ಸೂಚಿಸಿತು. ಎರಡನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಏನಂತ ಹೇಳುತ್ತೆ? ಆಡಳಿತ ಸುಧಾರಣಾ ಆಯೋಗ 1966ರ ಶಿಫಾರಸಿನ ಆಧಾರದ ಮೇಲೆ ಸಿಬ್ಬಂದಿ ಇಲಾಖೆಯನ್ನು 1970ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಪ್ರಧಾನಮಂತ್ರಿಯ ಉಸ್ತುವಾರಿಯಲ್ಲಿ ಅದನ್ನು ಇರಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕೊಟ್ಟಂತಹ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಿರೋದ್ರಿಂದ ಇಲ್ಲಿ ಸರಿಯಾಗಿರೋದು ಎರಡನೆಯ ಸ್ಟೇಟ್ಮೆಂಟ್ ಮಾತ್ರ. ಸೊ ಅಯ್ಯಂಗಾರ್ ಅವರು ಇದ್ದಾರಲ್ಲ, ಈ ಒಂದು ಯಾರು ನಮ್ಮ ಒಂದು ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿಯ 7 ಜನ ಸದಸ್ಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಸೊ 1947 ಆಗಸ್ಟ್ 29ನೇ ತಾರೀಕು ನಾವು ಕರಡು ಸಮಿತಿಯನ್ನು ರಚನೆ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಗೋಪಾಲಸ್ವಾಮಿ ಅಯ್ಯಂಗಾರ್, ಸೊ ಇವರ ಒಂದು ರಿಪೋರ್ಟನ್ನು ಏನಂತ ಕರಿಬೋದು? ರಿಆರ್ಗನೈಸೇಷನ್ ಆಫ್ ದಿ ಮಷಿನರಿ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕರಿತೀವಿ. ಸೊ ಇವರು ಹೇಳಿದಂಥ ಒಂದು ಇದು ರಿಪೋರ್ಟ್ ಇದೆಯಲ್ಲ, ರಿಆರ್ಗನೈಸೇಷನ್ ಆಫ್ ದಿ ಮಷಿನರಿ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದು 1950ರಲ್ಲಿ ರೆಕಮೆಂಡ್ ಮಾಡಲಾಯಿತು. ಏನಂತ ರೆಕಮೆಂಡ್ ಮಾಡಿತು? ಫಾರ್ ದ ಗ್ರೂಪಿಂಗ್ ಆಫ್ ಮಿನಿಸ್ಟ್ರೀಸ್, ಇಂಪ್ರೂವ್ಮೆಂಟ್ ಇನ್ ದ ಕೆಪಾಬಿಲಿಟೀಸ್ ಆಫ್ ದಿ ಪರ್ಸನಲ್ ಆ್ಯಂಡ್ ಆಲ್ಸೋ ಇನ್ ದ ವರ್ಕಿಂಗ್ ಆಫ್ ದಿ ಡಿವಿಷನ್ ಅಂತ ಹೇಳ್ಬೋದು. ಇದು ಪ್ರಮುಖವಾಗಿ ಮಂತ್ರಿಮಂಡಲದ ಒಂದು ಗುಂಪಿಗೆ ಅವರ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕೆಪಾಬಿಲಿಟೀಸ್ಗಳನ್ನು, ಕೌಶಲ್ಯಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಅದು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಸಮಿತಿ ಶಿಫಾರಸು ಮಾಡಿತ್ತು. ಆದರೆ ಆಡಳಿತಾತ್ಮಕ ಸುಧಾರಣೆಗಳಿಗೆ ಇದಕ್ಕೆಲ್ಲ ಅದು ಶಿಫಾರಸು ಮಾಡಿರಲಿಲ್ಲ.
ಆದರೆ ಈ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ಆಡಳಿತ ಸುಧಾರಣಾ ಆಯೋಗ 1966ರ ಶಿಫಾರಸಿನ ಆಧಾರದ ಮೇಲೆ ಸಿಬ್ಬಂದಿ ಇಲಾಖೆಯನ್ನು 1970ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಪ್ರಧಾನಮಂತ್ರಿಯ ಉಸ್ತುವಾರಿಯಲ್ಲಿ ಇರಿಸಲಾಯಿತು. ನೆಕ್ಸ್ಟ್ ನೋಡೋಣ. ಸೊ ರೈಟ್ ಟು ಪ್ರೈವಸಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಭಾರತದ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಖಾಸಗಿತನದ ಹಕ್ಕನ್ನು ರಕ್ಷಿಸಲಾಗಿದೆ? ಆರ್ಟಿಕಲ್ 15, 19, 21 ಮತ್ತು 29 ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ, ಸೊ ನಮ್ಮ ಒಂದು ಆರ್ಟಿಕಲ್ 21ರ ಅಡಿಯಲ್ಲಿ ಇದನ್ನು ಏನು ಮಾಡಲಾಗಿದೆ? ಸಂರಕ್ಷಿಸಲಾಗಿದೆ. ಜೀವಿಸುವ ಹಕ್ಕಿನ ಅಡಿಯಲ್ಲಿ. ಸೊ ರೈಟ್ ಟು ಪ್ರೈವಸಿ ಇದು ಖಾಸಗಿತನದ ಹಕ್ಕು, ಬಹಳ ಒಂದು ಚರ್ಚೆಗೀಡಾದಂತಹ ಒಂದು ಹಕ್ಕಾಗಿದೆ. ಸೊ ಯಾವುದನ್ನು ಈ ಹಕ್ಕಿನ ಅಡಿಯಲ್ಲಿ ತರಲಾಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚರ್ಚೆಗೆ ಬಂದಂತಹ ಒಂದು ವಿಷಯವಾಗಿತ್ತು. ಸೊ ನಮ್ಮ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 21ರ ಅಡಿಯಲ್ಲಿ ರೈಟ್ ಟು ಪ್ರೈವಸಿ ಅಥವಾ ಖಾಸಗಿತನದ ಹಕ್ಕು ಬರುತ್ತೆ. ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದೇ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು 3 ಕ್ಷೇತ್ರಗಳಿಂದ ಸ್ಪರ್ಧಿಸುವುದನ್ನು ತಡೆಯುವ ಯಾವುದೇ ಕಾನೂನು ಭಾರತದಲ್ಲಿ ಇಲ್ಲ. 1991ರ ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ದೇವಿಲಾಲ್ 3 ಲೋಕಸಭಾ ಕ್ಷೇತ್ರಗಳಿಂದ ಸ್ಪರ್ಧಿಸಿದರು. 3ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಈಗಿರುವ ನಿಯಮಗಳ ಪ್ರಕಾರ ಒಬ್ಬ ಅಭ್ಯರ್ಥಿಯು ಒಂದು ಲೋಕಸಭಾ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರಗಳಿಂದ ಸ್ಪರ್ಧಿಸಿದರೆ, ಅವರು ಎಲ್ಲ ಕ್ಷೇತ್ರಗಳಿಂದ ಗೆದ್ದರೆ, ಅವರು ಬಿಟ್ಟುಕೊಟ್ಟ ಕ್ಷೇತ್ರಗಳ ಉಪಚುನಾವಣೆಯ ವೆಚ್ಚವನ್ನು ಅವರ ಪಕ್ಷ ಭರಿಸಬೇಕು. ಹಾಗಾದರೆ ಈ ಒಂದು ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಯನ್ನು ನಾವು ನೋಡ್ಬೋದು. ಸೊ ಹಾಗಾದರೆ ಯಾವುದು ಇಲ್ಲಿ ಕರೆಕ್ಟ್ ಆದಂತಹ ಒಂದು ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರುವಂಥದ್ದು ಕೇವಲ ಆಪ್ಷನ್ ಬಿ 2 ಮಾತ್ರ, ಎರಡನೇದು ಮಾತ್ರ. 1991ರ ಲೋಕಸಭಾ ಚುನಾವಣೆಯಲ್ಲಿ ಶ್ರೀದೇವಿ ಲಾಲ್ 3 ಲೋಕಸಭಾ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು, ಅದು ಕರೆಕ್ಟ್ ಆಗಿದೆ. ಯಾಕೆ ಅಂದರೆ ನಮ್ಮ ಒಂದು ಸಂವಿಧಾನದಲ್ಲಿ ಯಾವುದು ಸೆಕ್ಷನ್ 33ನ ಉಪವಿಧಿ 7, ಸೊ RPA ಸೆಕ್ಷನ್ನ ಅಡಿಯಲ್ಲಿ ಸೊ ಅವರು ಅಂದರೆ ಮ್ಯಾಕ್ಸಿಮಮ್ ಆಗಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಹೊಂದಿದ್ದಾರೆ, 3 ಕ್ಷೇತ್ರಗಳಿಂದ ಇಲ್ಲ. ಸೊ ಮ್ಯಾಕ್ಸಿಮಮ್ 2 ಕ್ಷೇತ್ರಗಳಿಂದ ಏನು ಮಾಡ್ಬೋದು? ಅವರು ಚುನಾವಣೆಗೆ ನಿಲ್ಲಬಹುದು. ಸೊ 3ನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಯಾಕಂತ ಹೇಳಬೇಕಂದ್ರೆ, ಒಂದು ವೇಳೆ ಒಬ್ಬ ಅಭ್ಯರ್ಥಿ ಏನು ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಿಂದ ಆತ ಈ ಒಂದು ಚುನಾವಣೆಗೆ ನಿಂತರೆ, ಅವರೇನು ಮಾಡಬೇಕು? ಸಪ್ರೇಟಾಗಿ ಈ ಒಂದು ಚುನಾವಣೆಯ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಚುನಾವಣೆಯ ವೆಚ್ಚವನ್ನು ಸೊ ಅವ್ರೇನು ಮಾಡಬೇಕಾಗತ್ತೆ? ಕೊಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 77 ಬರುತ್ತೆ. ಸೊ 2 ಸ್ಟೇಟ್ಮೆಂಟ್ ಇದೆಯಲ್ಲ ತಪ್ಪಾಗಿದೆ, 3ನೇ ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಸವನ್ನಾದ ಸಸ್ಯವರ್ಗವು ಅಲ್ಲಲ್ಲಿ ಸಣ್ಣ ಮರಗಳನ್ನು ಹೊಂದಿರುವ ಹುಲ್ಲುಗಾವಲುಗಳನ್ನು ಒಳಗೊಂಡಿದೆ, ಆದರೆ ವಿಶಾಲವಾದ ಪ್ರದೇಶದಲ್ಲಿ ಮರಗಳಿಲ್ಲ. ಅಂತಹ ಪ್ರದೇಶಗಳಲ್ಲಿ ಅರಣ್ಯ ಬೆಳವಣಿಗೆಯನ್ನು ಸಾಮಾನ್ಯವಾಗಿ 1 ಅಥವಾ ಹೆಚ್ಚು ಅಥವಾ ಕೆಲವು ಪರಿಸ್ಥಿತಿಗಳ ಸಂಯೋಜನೆಯಿಂದ ನಿಯಂತ್ರಿಸಲಾಗುತ್ತದೆ. ಈ ಕೆಳಗಿನ ಯಾವ ಸನ್ನಿವೇಶಗಳನ್ನು ಸಂಬಂಧಿಸಿದೆ ಅಂದರೆ ಈ ಎಲ್ಲ ಒಂದು ವಿವರಣೆ ಇರೋದು ಯಾವ ರೀತಿಯಾದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಥವಾ ಸನ್ನಿವೇಶಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ಆಗಲಿಕ್ಕೆ ಅಂತ ಕೇಳಿದ್ದಾರೆ. ಪ್ರಾಣಿಗಳು ಮತ್ತು ಗೆದ್ದಲುಗಳು ಬಿಲ ಮಾಡುವುದು, ಬೆಂಕಿ, ಸಸ್ಯಾಹಾರಿಗಳನ್ನು ಮೇಯಿಸುವುದು, ಕಾಲೋಚಿತ ಮಳೆ ಮತ್ತು ಮಣ್ಣಿನ ಗುಣಲಕ್ಷಣ. ಯಾಕೆ ಒಂದೊಂದು ಕಡೆ ಸಿಕ್ಕಾಪಟ್ಟೆ ಕಾಡಿದೆ, ಒಂದೊಂದು ಕಡೆ ಕಾಡಿಲ್ಲ ಅಥವಾ ಮರಗಳಿಲ್ಲ? ಸೊ ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅವರು ಕೊಟ್ಟಂತಹ ಆಪ್ಷನ್ನಲ್ಲಿ ಸೊ ಯಾವುದು ಒಂದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ 2, 3, 4 ಬೆಂಕಿ, ಸಸ್ಯಾಹಾರಿಗಳನ್ನು ಮೇಯಿಸುವುದು, ಕಾಲೋಚಿತ ಮಳೆ. ಸೊ 2, 3, 4 ಆಪ್ಷನ್ ಸಿ ಇದೆಯಲ್ಲ ಅದು ಕರೆಕ್ಟಾದ ಉತ್ತರ. ಸೊ ಇಲ್ಲಿ ಏನಂತ ಹೇಳ್ಬೋದು? ಮೇಲಿಂದ ಮೇಲೆ ಈ ಒಂದು ಬೆಂಕಿ,
ಫೈರ್ ಗ್ರೇಸಿಂಗ್ ಆಗಿರೋದನ್ನು ನಾವು ನೋಡ್ಬೋದು. ಇದಷ್ಟೇ ಅಲ್ಲ, ಸಸ್ಯಾಹಾರಿಗಳನ್ನು ಅಲ್ಲಿ ಮೇಯಿಸುವುದು ಕೂಡ ಇದಕ್ಕೆ ಒಂದು ಕಾರಣ ಆಗಿದೆ. ಸೊ ಇದೆಲ್ಲ ಒಂದು ದೃಷ್ಟಿಯಿಂದ ಆಪ್ಷನ್ ಸಿ 2, 3, 4 ಕರೆಕ್ಟ್ ಆಗಿದೆ. ನಾನು ಸಂಭವನೀಯ ಕೀ ಆನ್ಸರ್ ಹೇಳ್ತಾ ಇರೋದು, ಓಕೆನಾ. ಅಂದರೆ ನಾನು ಅಷ್ಟು ಒಂದೊಂದು ತಪ್ಪಾಗ್ಬೋದು, ಯಾಕಂದರೆ ಡೀಪಾಗಿ ಹೇಳೋದನ್ನು ನಾನು ಪ್ರಯತ್ನ ಪಟ್ಟಿದ್ದೀನಿ, ಆದರೂ ಕೂಡ ಮಿಸ್ಟೇಕ್ ಆಗ್ಬೋದಲ್ಲ. ಒಂದು ವೇಳೆ ಮಿಸ್ಟೇಕ್ ಆದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ವಿತ್ ರೆಫರೆನ್ಸ್ ಟು ದ ವಾಟರ್ ಆನ್ ದ ಪ್ಲಾನೆಟ್ ಅರ್ತ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಭೂಮಿಯ ಮೇಲಿನ ನೀರಿನ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇದು, ನದಿಗಳು ಮತ್ತು ಸರೋವರಗಳಲ್ಲಿನ ನೀರಿನ ಪ್ರಮಾಣವು ಅಂತರ್ಜಲಕ್ಕಿಂತ ಹೆಚ್ಚಾಗಿದೆ. ಎರಡನೇದು, ಧ್ರುವೀಯ ಮಂಜುಗಡ್ಡೆಗಳು ಮತ್ತು ಹಿಮ ನದಿಗಳಲ್ಲಿನ ನೀರಿನ ಪ್ರಮಾಣವು ಅಂತರ್ಜಲಕ್ಕಿಂತ ಹೆಚ್ಚಾಗಿದೆ. ಸೊ ಹಾಗಾದರೆ ಈ ನಮ್ಮ ಭೂಮಿಯ ಮೇಲೆ ಇರುವಂತಹ ನೀರಿನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರೋದು ಆಪ್ಷನ್ 2. ಯಾಕೆ ಅಂತ ಹೇಳಬೇಕಂದ್ರೆ, ಸೊ ನಮ್ಮ ಒಂದು ಓಷಿಯನ್ ವಾಟರ್, ಸೊ ಸಮುದ್ರದ ಒಂದು ನೀರನ್ನು ನಾವು 97.2% ಅಂತ ಕನ್ಸಿಡರ್ ಮಾಡ್ಬೋದು. ಈ ಧ್ರುವೀಯ ಒಂದು ಇದರಲ್ಲಿ 2.15% ಇದೆಯಲ್ಲ. ಸೊ ಗ್ಲೇಷಿಯರ್ ಮತ್ತು ಬೇರೆ ರೀತಿಯಾದಂತಹ ಮಂಜು ಆವರಿಸಿದಂತಹ ಪ್ರದೇಶಗಳಲ್ಲಿ 2.15% ಅಂತ ನಾವು ನೋಡ್ಬೋದು. ಸೊ ಗ್ರೌಂಡ್ ವಾಟರ್ ಎಷ್ಟಿದೆ ಅಂತ ಹೇಳಬೇಕಂದ್ರೆ 0.61% ಇದೆ. ಗ್ರೌಂಡ್ ವಾಟರ್ 0.61% ಇರೋದ್ರಿಂದ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿ ಇದೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? 2 ಮಾತ್ರ, ಬಿ ಓನ್ಲಿ ಕರೆಕ್ಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊರಿಂಗಾ ದ್ವಿದಳ ಧಾನ್ಯದ ನಿತ್ಯ ಹರಿದ್ವರ್ಣ ಮರ, ಹೌದಾ? ಎರಡನೇದು, ಹುಣಸೆ ಮರ ದಕ್ಷಿಣ ಏಷ್ಯಾಕ್ಕೆ ಸ್ಥಳೀಯ ಉತ್ಪನ್ನವಾಗಿದೆ. ಭಾರತದ ಬಹುತೇಕ ಹುಣಸೆ ಹಣ್ಣು ಒಂದು ಸಣ್ಣ ಅರಣ್ಯ ಉತ್ಪನ್ನವಾಗಿ ಸಂಗ್ರಹಿಸಲಾಗಿದೆ. ಭಾರತ ಹುಣಸೆ ಮತ್ತು ಮೊರಿಂಗಾ ಬೀಜಗಳನ್ನು ರಫ್ತು ಮಾಡುತ್ತದೆ. ಮೊರಿಂಗಾ ಮತ್ತು ಹುಣಸೆ ಬೀಜಗಳನ್ನು ಸಾವಯವವಾಗಿ ಇಂಧನ ಉತ್ಪಾದನೆಯಲ್ಲಿ ಬಳಸಬಹುದು. ಸೊ ಹಾಗಾದರೆ ಈ ಬೀಜಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ 3, 4, 5 ಕರೆಕ್ಟ್ ಆಗಿದೆ. ಸೊ ಯಾವುದು? ಆಪ್ಷನ್ ಬಿ ಇದೆಲ್ಲ ಕರೆಕ್ಟ್ ಆಗಿದೆ. ಸೊ ಒಂದನೇ ಸ್ಟೇಟ್ಮೆಂಟ್ ಮೊರಿಂಗಾ ದ್ವಿದಳ ಧಾನ್ಯದ ನಿತ್ಯ ಹರಿದ್ವರ್ಣ ಮರ ಅಂತ ಹೇಳಿರೋದು ಇದು ಅಲ್ಲ. ಯಾಕಂತ ಹೇಳಬೇಕಂದ್ರೆ ಇದು ಮೀಡಿಯಮ್ ಸೈಜ್ ಆಗಿರುವಂತಹ ಎವರ್ಗ್ರೀನ್ ಮರ ಆಗಿದೆ. ಸೊ ಇದನ್ನು ನಾವು ಪ್ರಮುಖವಾಗಿ ಆಫ್ರಿಕಾ, ಏಷ್ಯಾದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ನಾವೇನಂತ ಹೇಳ್ಬೋದು, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎರಡನೇದಿದೆಯಲ್ಲ, ಯಾವುದು? ಎರಡನೇದು ಕೂಡ ತಪ್ಪಾಗಿದೆ. ಯಾಕಂತ ಹೇಳಬೇಕಂದ್ರೆ ಟ್ಯಾಮರಿಂಡ್ ಅಥವಾ ಹುಣಸೆ ಹಣ್ಣು ಈ ಎವರ್ಗ್ರೀನ್ ಆಫ್ ಪೀ ಫ್ಯಾಮ್ಲಿಗೆ, ಅಂದರೆ ಪೀ ಇದೆಲ್ಲ ಬಟಾಣಿ ಕಾಳು, ಅದರ ಒಂದು ಫ್ಯಾಮ್ಲಿಗೆ ಸೇರುವಂಥದ್ದು. ಸೊ ಅದಕ್ಕೋಸ್ಕರ 1 ಮತ್ತು 2ನೇ ಹೇಳಿಕೆ ತಪ್ಪಾಗಿದೆ. 3, 4, 5 ಹೇಳಿಕೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ. ದ ಬ್ಲ್ಯಾಕ್ ಕಾಟನ್ ಸಾಯಿಲ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಫಾರ್ಮ್ ಡ್ಯೂ ಟು ದ ವೆದರಿಂಗ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಭಾರತದಲ್ಲಿ ಕಪ್ಪು ಹತ್ತಿ ಮಣ್ಣು ಈ ಕೆಳಗಿನವುಗಳಲ್ಲಿ ಯಾವ ಹವಾಮಾನದಿಂದ ರೂಪುಗೊಂಡಿದೆ? ಕಂದು ಕಾಡಿನ ಮಣ್ಣು, ಆಮೇಲೆ ಚಿದ್ರಿ ಅಥವಾ ಫಿಶರ್ ಜ್ವಾಲಾಮುಖಿ ಬಂಡೆ, ಗ್ರಾನೈಟ್ ಮತ್ತು ಸಿಸ್ಟ್, ಆಮೇಲೆ ಶೆಲ್ ಮತ್ತು ಸುಣ್ಣದ ಕಲ್ಲು. ಸೊ ಹಾಗಾದರೆ ಯಾವುದು? ಈ ಸಿಸ್ಟ್ ಅಂತ ಇದೆಯಲ್ಲ, ಅದು ಕೂಡ ಕಲ್ಲಿನ ಒಂದು ರೂಪ ಆಗಿದೆ. ಸೊ ಇಲ್ಲಿ ಯಾವುದರ ಪರಿಣಾಮವಾಗಿ ನಮ್ಮ ಈ ಕಪ್ಪು ಹತ್ತಿ ಮಣ್ಣು ರಚನೆ ಆಗುತ್ತೆ? ಆಪ್ಷನ್ ಬಿ ಜ್ವಾಲಾಮುಖಿ ಬಂಡೆ, ಫಿಶರ್ ವೋಲ್ಕ್ಯಾನಿಕ್ ರಾಕ್ ಅಂತ ಹೇಳ್ಬೋದು. ಹೌದಾ? ಸೊ ಇದಂತೂ ನಿಮಗೆ ಗೊತ್ತೇ ಇದೆ, ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಕರ್ನಾಟಕದಲ್ಲಿ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶದಲ್ಲಿ, ಸೊ ಅದೇ ರೀತಿಯಾಗಿ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿಯೂ ಕೂಡ, ಮಾಲ್ವಾ ಪ್ರಸ್ಥಭೂಮಿಯಲ್ಲಿಯೂ ಕೂಡ ಸೊ ಈ ರೀತಿಯಾದಂತಹ ಒಂದು ಮಣ್ಣಿನ ವಿಧಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಬ್ಲ್ಯಾಕ್ ಸಾಯಿಲ್ KPSC ಪ್ರಕಾರ ಬಹಳ ಸಲ ಕೇಳೋದು ಭತ್ತ ಮತ್ತು ಹತ್ತಿಗೆ ಸೂಕ್ತವಾದಂತಹ ಒಂದು ಸಾಯಿಲ್ ಯಾವುದು ಅಂತ ಕೇಳ್ತಾನೆ ಇರ್ತಾರೆ. ಇದನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರೆ ಅಂತ ಕೂಡ ಕೇಳ್ತಾ ಇರ್ತಾರೆ. ಸೊ ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಸೊ ರೇಗರ್ ಸಾಯಿಲ್, ಬ್ಲ್ಯಾಕ್ ಕಾಟನ್ ಸಾಯಿಲ್, ಸೊ ಇದು ಪ್ರಮುಖವಾಗಿ ಜ್ವಾಲಾಮುಖಿ ಬಂಡೆಯಿಂದ ರಚನೆ ಆಗಿರುವಂಥದ್ದು.
Okay, so option B correct. So with reference to recent developments regarding recombinant vector vaccine, consider the following statement. ವೆಕ್ಟರ್ ಅಂದರೆ ಇದು ಹರಡುವಿಕೆ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಿಕೆಗೆ ಸಂಬಂಧಪಟ್ಟಂತೆ ನಾವು ವೆಕ್ಟರ್ ಅಂತ ಬಳಕೆ ಮಾಡ್ತೀವಿ. ಸೊ ಮರು ಸಂಯೋಜಕ ವೆಕ್ಟರ್ ಲಸಿಕೆಯ ಇತ್ತೀಚಿನ ಬೆಳವಣಿಗೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಈ ಲಸಿಕೆಗಳ ಅಭಿವೃದ್ಧಿಯಲ್ಲಿ ಜೆನೆಟಿಕ್ ಎಂಜಿನಿಯರಿಂಗನ್ನು ಬಳಸಲಾಗತ್ತೆ. ಎರಡನೇದು, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ವಾಹಕಗಳಾಗಿ ಬಳಸುವುದು, ಅಂದರೆ ವೆಕ್ಟರ್ನ ವಾಹಕಗಳಾಗಿ ಬಳಸಲಾಗತ್ತೆ. ಹಾಗಾದರೆ ಯಾವ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಈ ಒಂದು ರೀಕಾಂಬಿನೆಂಟ್ ವೆಕ್ಟರ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ. ಸೊ ಜೆನೆಟಿಕ್ ಇಂಜಿನಿಯರಿಂಗ್ ಪ್ರಮುಖವಾಗಿ ಈ ಒಂದು ಜೆನೆಟಿಕ್ ಆರ್ಗ್ಯಾನಿಸಮ್ಗಳಲ್ಲಿ ಇರುವಂತಹ ಜೆನೆಟಿಕ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಲಿಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ನಮಗೆ ಸಹಾಯ ಮಾಡುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಎರಡೂ ಕೂಡ ಕರೆಕ್ಟ್ ಆದಂಥ ಒಂದು ಆನ್ಸರ್. ಓಕೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಹೆರಿಡಿಟರಿ ಡಿಸೀಸಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಆನುವಂಶಿಕ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೊದಲನೇದು, ವಿಟ್ರೋ ಫಲೀಕರಣದ ಮೊದಲು ಅಥವಾ ನಂತರ ಮೈಟೋಕಾಂಡ್ರಿಯಾದ ರೋಗವನ್ನು ಪೋಷಕರಿಂದ ಸಂತಾನಕ್ಕೆ ವರ್ಗಾಯಿಸುವುದನ್ನು ತಡೆಯಬಹುದು. ಎರಡನೇದು, ಸಂತಾನದಲ್ಲಿ ರೋಗಾಣು ರೋಗವು ತಳೀಯವಾಗಿ ತಾಯಿಯಿಂದ ಹರಡುತ್ತದೆ ಮತ್ತು ತಂದೆಯಿಂದ ಅಲ್ಲ. ಸೊ ಹಾಗಾದರೆ ಈ ಒಂದು ಹೆರಿಡಿಟರಿ ಡಿಸೀಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಒಂದು ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗಿದೆ, ಬಿ ಇದೆಯಲ್ಲ ಇಲ್ಲಿ ತಪ್ಪಾಗಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಜಾಸ್ತಿ ವಿವರಣೆ ಸಿಕ್ಕಿಲ್ಲ. ಸೊ ಆದರೆ ಎ ಕರೆಕ್ಟ್. ನೆಕ್ಸ್ಟ್ ನೋಡೋಣ. ಸೊ ಬೋಲ್ಗಾರ್ಡ್ 1 ಆ್ಯಂಡ್ ಬೋಲ್ಗಾರ್ಡ್ 2 ಟೆಕ್ನಾಲಜೀಸ್ ಆರ್ ಮೆನ್ಷನ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್. ಬೋಲ್ಗಾರ್ಡ್ 1 ಮತ್ತು ಬೋಲ್ಗಾರ್ಡ್ 2 ತಂತ್ರಜ್ಞಾನಗಳನ್ನು ಯಾವ ಸನ್ನಿವೇಶದಲ್ಲಿ ಉಲ್ಲೇಖಿಸಲಾಗಿದೆ? ಉಲ್ಲೇಖ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ. ಯಾವ ಸನ್ನಿವೇಶದಲ್ಲಿ ಉಲ್ಲೇಖ ಮಾಡಲಾಗತ್ತೆ ಅಂತ. ಸೊ ಬೆಳೆ ಸಸ್ಯಗಳ ಕ್ಲೋನಲ್ ಪ್ರಸರಣ, ತಳೀಯವಾಗಿ ಮಾರ್ಪಡಿಸಿದ ಬೇಳೆ ಸಸ್ಯಗಳ ಅಭಿವೃದ್ಧಿ, ಸಸ್ಯಗಳ ಬೆಳವಣಿಗೆಯಿಂದ ಪದಾರ್ಥಗಳ ಉತ್ಪಾದನೆ, ಜೈವಿಕ ಗೊಬ್ಬರಗಳ ಉತ್ಪಾದನೆ. ಸೊ ಹಾಗಾದರೆ ಎಲ್ಲಿ ಈ ಒಂದು ಟೆಕ್ನಾಲಜಿಯನ್ನು ನಾವು ನೋಡ್ಬೋದು ಅಂದರೆ, ಸೊ ಇದನ್ನು ಸ್ಥಳೀಯವಾಗಿ ಮಾರ್ಪಡಿಸಿದ ಬೇಳೆ ಸಸ್ಯಗಳ ಅಭಿವೃದ್ಧಿ, ಡೆವಲಪಿಂಗ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ಸ್ ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ ಬೋಲ್ಗಾರ್ಡ್ 1 ಇದೆಯಲ್ಲ, ಸೊ ಪ್ರಮುಖವಾಗಿ ಈ ಒಂದು ಕಾಟನ್, ಸೊ ಕಾಟನ್ನ ಒಂದು ಕಲ್ಟಿವೇಷನ್ಗೆ ಸಂಬಂಧಪಟ್ಟಂತೆ ಇತ್ತು. ಸೊ ಬೋಲ್ಗಾರ್ಡ್ 2 ಇದೆಯಲ್ಲ, ಸೊ ಅದು Cry2AB ಜೀನ್ ಅನ್ನು ಹೊಂದಿರುತ್ತೆ. ಸೊ ಎರಡೂ ಕೂಡ ಪ್ರಮುಖವಾಗಿ ತಳೀಯವಾಗಿ ಮಾರ್ಪಡಿಸಿದ ಬೇಳೆ ಸಸ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ. ಕ್ರಾಪ್ ಪ್ಲಾಂಟ್ಸ್ಗಳಿಗೆ ಅದು ಸಂಬಂಧಪಟ್ಟಿದೆ. ಸೊ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್, in a pressure cooker the temperature at which the temperature at which the food is cooked depends mainly upon which of the following. ಓಕೆ, ಸೊ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರವನ್ನು ಬೇಯಿಸುವ ತಾಪಮಾನವು ಈ ಕೆಳಗಿನವುಗಳಲ್ಲಿ ಮುಖ್ಯವಾಗಿ ಯಾವುದನ್ನು ಅವಲಂಬಿಸಿದೆ? ಸೊ ಒಂದೊಂದು ಸಲ ಸ್ಪೀಡಾಗಿ ಹೇಳ್ತಾ ನಿಂತ್ಕೊಂಡು ಬಿಡ್ತೀನಿ. ಸೊ ಆಪ್ಷನ್ ನೋಡೋಣ. ಓಕೆ, ಸೊ ಮುಚ್ಚಳದಲ್ಲಿರುವ ರಂಧ್ರದ ಪ್ರದೇಶ, ಜ್ವಾಲೆಯ ತಾಪಮಾನ, ಮುಚ್ಚಳದ ತೂಕ. ಸೊ ಹಾಗಾದರೆ ಯಾವುದು ಇಲ್ಲಿ ಮ್ಯಾಟರ್ ಆಗತ್ತೆ? ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರವನ್ನು ಬೇಯಿಸುವ ತಾಪಮಾನ, ಹೌದಾ? ಸೊ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ಮುಖ್ಯವಾಗಿ ಅವಲಂಬಿಸಿರುತ್ತೆ ಅನ್ನೋದನ್ನು ನಾವು ಹೇಳಬೇಕು. ಸೊ ಇಲ್ಲಿ ಸರಿಯಾದಂತಹ ಉತ್ತರ, ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ ಆಪ್ಷನ್ ಡಿ. ಹಾಗಾದರೆ 1 2 3, ಸೊ 3 ಕೂಡ ಅಷ್ಟೇ ಮುಖ್ಯವಾಗಿ ಅವಲಂಬಿಸಿರುತ್ತೆ. ಸೊ 1 2 3 ಇದೆಯಲ್ಲ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ವೈರಸ್ ಮೇಲಿನ ಯಾವುದನ್ನು ಕೃತಕ ಮಾಧ್ಯಮವಾಗಿ ಬೆಳೆಯಬಹುದು? ವಿಚ್ ಆಫ್ ದ ಅಬವ್ ಕ್ಯಾನ್ ಬಿ ಕಲ್ಚರ್ಡ್ ಇನ್ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಮೀಡಿಯಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದ ಉತ್ತರ
ಆಪ್ಷನ್ ಎ 1 ಆ್ಯಂಡ್ 2 ಮಾತ್ರ ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಅಡೈನೋ ವೈರಸ್ಗಳು ಒಂದೇ ಸ್ಟ್ರ್ಯಾಂಡ್ DNA ಜೀನೋಮನ್ನು ಹೊಂದಿದೆ, ಆದರೆ ರೆಟ್ರೋ ವೈರಸ್ಗಳು ಡಬಲ್ ಸ್ಟ್ರ್ಯಾಂಡೆಡ್ DNA ಜೀನೋಮನ್ನು ಹೊಂದಿದೆ. ಸೊ ಇದು ಮೊದಲನೇ ಸ್ಟೇಟ್ಮೆಂಟ್. ಎರಡನೇದಿದೆಯಲ್ಲ, ಕೆಲವೊಮ್ಮೆ ನೆಗಡಿಯು ಅಡೆನೋ ವೈರಸ್ನಿಂದ ಉಂಟಾಗುತ್ತದೆ, ಏಡ್ಸ್ ರೆಟ್ರೋ ವೈರಸ್ನಿಂದ ಉಂಟಾಗುತ್ತೆ. ಸೊ ಹಾಗಾದರೆ ವೈರಸ್ಗಳಿಗೆ ಸಂಬಂಧಪಟ್ಟಂತೆ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಅಂತ ಕೇಳಿದರೆ ಆಪ್ಷನ್ ಬಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ. ಸೊ ಇದು ಏನಂತ ಹೇಳಬೇಕಂದ್ರೆ, ಎಡೆನೋ ವೈರಸ್ ಇದು ಪ್ರಮುಖವಾಗಿ ಮಧ್ಯಮ ಗಾತ್ರದ ನಾನ್ ಎವಲಪ್ಡ್ ವೈರಸ್ ಅಂತ ಹೇಳ್ಬೋದಾಗಿದೆ. ಸೊ ಇದು ಮಧ್ಯಮ ಗಾತ್ರದ ಒಂದು ರೀತಿಯಾದಂತಹ ವೈರಸ್ ಆಗಿದೆ. ಸೊ ರೆಟ್ರೋ ವೈರಸ್ ಇದೆಯಲ್ಲ, ಇದು ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಅನಿಮಲ್ ವೈರಸ್ ಅಂತ ಹೇಳ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಿಂದ ಫರ್ಮಾಕಲ್ಚರ್ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಇಲ್ಲಿ ನಮಗೆ ಕೇಳ್ತಾ ಇದ್ದಾರೆ. ಹೌದಾ? ಸೊ ಹಾಗಾದರೆ ಯಾವುದು ಇಲ್ಲಿ ಕರೆಕ್ಟ್ ಆಗಿದೆ ಅಂತ ನೋಡೋಣ. ಸೊ ಸುಸ್ಥಿರ ಕೃಷಿಯು ಏಕ ಸಂಸ್ಕೃತಿಯ ಕೃಷಿಯನ್ನು ನಿರುತ್ಸಾಹಗೊಳಿಸುತ್ತದೆ, ಆದರೆ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಲ್ಲಿ ಏಕಧಾನ್ಯ ಕೃಷಿ ಪ್ರಧಾನವಾಗಿದೆ. ಎರಡನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಿಂದಾಗಿ ಮಣ್ಣಿನ ಲವಣಾಂಶ ಹೆಚ್ಚಾಗಬಹುದು, ಆದರೆ ಇಂತಹ ವಿದ್ಯಮಾನವು ಸುಸ್ಥಿರ ಕೃಷಿಯಲ್ಲಿ ಗೋಚರಿಸುವುದಿಲ್ಲ. ಮೂರನೇ ಸ್ಟೇಟ್ಮೆಂಟ್, ಅರೆ ಶುಷ್ಕ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿ ಸುಲಭವಾಗಿ ಸಾಧ್ಯ, ಆದರೆ ಸುಸ್ಥಿರ ಕೃಷಿ ಅಂತಹ ಪ್ರದೇಶಗಳಲ್ಲಿ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಸುಸ್ಥಿರ ಕೃಷಿಯಲ್ಲಿ ಮಲ್ಚಿಂಗ್ ಅಭ್ಯಾಸ ಬಹಳ ಮುಖ್ಯ, ಆದರೆ ಸಾಂಪ್ರದಾಯಿಕ ರಾಸಾಯನಿಕ ಕೃಷಿಯಲ್ಲಿ ಇಂತಹ ಅಭ್ಯಾಸ ಅಗತ್ಯವಿಲ್ಲ. ಸೊ ಹಾಗಾದರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ? ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಡೀಪಾಗಿ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ವಿವರಣೆಗಳು ನಮಗೆ ಬೇಕಾಗತ್ತೆ. ಸೊ ಫರ್ಮಾಕಲ್ಚರ್ಗಿಂತ ರಾಸಾಯನಿಕ ಕೃಷಿ ಹೇಗೆ ವಿಭಿನ್ನವಾಗಿದೆ ಅಂತ ತಿಳ್ಕೋಬೇಕು ಅಂದರೆ. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ 1 to 4 ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ಸ್ವಲ್ಪ ನಾನು ಡೀಟೇಲ್ ಆಗಿ ಓದ್ಕೊಂಡು ನಿಮಗೆ ಹೇಳ್ತೀನಿ. ಮೂರನೇದು ತಪ್ಪಾಗಿದೆ ಅಂತ ಹೇಳ್ಬೋದು. 1 to 4 ಕರೆಕ್ಟ್ ಆಗಿದೆ, ಆಪ್ಷನ್ ಬಿ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡೋಣ. ವಿತ್ ರೆಫರೆನ್ಸ್ ಟು ಪಾಮ್ ಆಯಿಲ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ತಾಳೆ ಎಣ್ಣೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಾಮ್ ಆಯಿಲ್ ಟ್ರೀ ಆಗ್ನೇಯ ಏಷ್ಯಾದಲ್ಲಿ ನೈಸರ್ಗಿಕ ಎಂದು, ಅಂದರೆ ಆ ಒಂದು ಪಾಮ್ ಆಯಿಲ್ನ ಮರ ಅಥವಾ ಆ ಒಂದು ಮರ ಇದೆಯಲ್ಲ, ಆಗ್ನೇಯ ಏಷ್ಯಾದಲ್ಲಿ ನೈಸರ್ಗಿಕ ಅಂತ ಅಂದರೆ ಸ್ವಾಭಾವಿಕವಾಗಿ ಕಂಡುಬರುತ್ತೆ. ತಾಳೆ ಎಣ್ಣೆ ಕೆಲವು ಉದ್ಯಮಗಳಿಗೆ ಲಿಪ್ಸ್ಟಿಕ್ ಮತ್ತು ಸುಗಂಧ ದ್ರವ್ಯಗಳನ್ನು ಉತ್ಪಾದಿಸುವ ಕಚ್ಚಾ ವಸ್ತುವಾಗಿದೆ. ತಾಳೆ ಎಣ್ಣೆಯನ್ನು ಬಯೋಡೀಸೆಲ್ ಉತ್ಪಾದನೆಯಲ್ಲಿ ಬಳಸಬಹುದು. ಹಾಗಾದರೆ ಪಾಮ್ ಆಯಿಲ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರೋದು 2 and 3 ಮಾತ್ರ ಸರಿಯಾದ ಉತ್ತರ. ಹಾಗಾದರೆ ಯಾಕೆ ಈ ಒಂದು ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಹೇಳಬೇಕಂದ್ರೆ, 80% ಪಾಮ್ ಆಯಿಲ್ ಇದೆಯಲ್ಲ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಂದರೆ ಪ್ರಮುಖವಾಗಿ ಇಂಡೋನೇಷ್ಯಾ, ಮಲೇಷ್ಯಾ ಈ ರೀತಿಯಾದಂತಹ ಒಂದು ದೇಶಗಳು ಜಾಸ್ತಿ ಪ್ರಮಾಣದಲ್ಲಿ ಪಾಮ್ ಆಯಿಲನ್ನು ಉತ್ಪಾದನೆ ಮಾಡುತ್ತೆ. ಸೊ ನಾವು ಇದನ್ನು ಸೌತ್ ಈಸ್ಟ್ ಏಷ್ಯಾದ ಭಾಗವಾಗಿ ನೋಡ್ಕೋಬೋದು. ಸೊ ಆದರೆ ಓಕೆ, ಸೊ ಇಲ್ಲಿದೆಯಲ್ಲ, ಪಾಮ್ ಆಯಿಲ್ 3 ಆಗ್ನೇಯ ಏಷ್ಯಾದಲ್ಲಿ ನೈಸರ್ಗಿಕ ಎಂದು ಕಂಡು ಬರುತ್ತೆ. ಹೌದಾ? ಇಲ್ಲಿ ಯಾಕೆ ಇದು ತಪ್ಪಾಗಿದೆ ಅಂತ ಸರಿಯಾದ ವಿವರಣೆ ಹೇಳ್ತೀನಿ ನೋಡಿ. ಇಲ್ಲಿ ನೇಟಿವ್ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಪ್ರಮುಖವಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿನೇ ಅದನ್ನು ನಾವು ಸ್ವಾಭಾವಿಕವಾಗಿ ಕಂಡುಕೊಳ್ಳಬಹುದು ಅಂತ. ಆದರೆ ಅದು ತಪ್ಪು. ಈ ಒಂದು ಪಾಮ್ ಟ್ರೀಸ್ ಇದೆಯಲ್ಲ, ಪ್ರಮುಖವಾಗಿ ಆಫ್ರಿಕಾದಲ್ಲಿ ಇವುಗಳನ್ನು ನೈಸರ್ಗಿಕವಾಗಿ ನೋಡ್ಬೋದು. ಆದರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ 100 ವರ್ಷಗಳ ಹಿಂದೆ ಇದನ್ನು ಏನು ಮಾಡಲಾಯಿತು, ತರಲಾಯಿತು. ಇವಾಗ ಈ ಒಂದು ಮಲೇಷ್ಯಾ, ಇಂಡೋನೇಷ್ಯಾ ಇದೆಯಲ್ಲ, 80 to 85% ಪಾಮ್ ಆಯಿಲ್ಗಳನ್ನು ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಮುಂಚೂಣಿಯಲ್ಲಿದೆ. ಇದು ಎರಡೇ ದೇಶ ಅಲ್ಲ, ಸುಮಾರು 42ಕ್ಕಿಂತ ಅಧಿಕ ದೇಶಗಳು ಕೂಡ ಈ ಒಂದು ಎಣ್ಣೆಯನ್ನು ಉತ್ಪಾದನೆ ಮಾಡುತ್ತೆ.
ಇದು ಉತ್ಪಾದನೆಗೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಆಗ್ನೇಯ ಏಷ್ಯಾ ಕರೆಕ್ಟ್ ಆಗುತ್ತೆ. ಆದರೆ ನೇಟಿವ್ ಅಂತ ಕೇಳಿದರೆ ಆಫ್ರಿಕಾ ಕರೆಕ್ಟ್ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈ ಸ್ಟೇಟ್ಮೆಂಟ್ ತಪ್ಪು. ಎರಡನೇದು ಮತ್ತು ಮೂರನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ. ಹೌದಾ? ನೆಕ್ಸ್ಟ್ ನೋಡೋಣ. ವಿತ್ ರೆಫರೆನ್ಸ್ ಟು ದ ಇಂಡಸ್ ರಿವರ್ ಸಿಸ್ಟಮ್ ಆಫ್ ದಿ ಫಾಲೋವಿಂಗ್ 4 rivers, 3 of them pour in one of them which joins the Indus direct. Among the following which one is such river that joins the Indus direct ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದೆಲ್ಲ ಏನಂತ ಹೇಳ್ತಿದ್ದಾರೆ ಅಂದರೆ, ಸಿಂಧೂ ನದಿ ವ್ಯವಸ್ಥೆಯನ್ನು ಉಲ್ಲೇಖಿಸಿ ಈ ಕೆಳಗಿನ 4 ನದಿಗಳಲ್ಲಿ 3 ಸಿಂಧುವನ್ನು ನೇರವಾಗಿ ಸೇರುವಂತಹ ಒಂದು ನದಿಯಲ್ಲಿ ಹೋಗಿ ಹರಿಯುತ್ತೆ. ಹಾಗಾದರೆ ಈ 4 ಆಪ್ಷನ್ನಲ್ಲಿ ಯಾವುದು ಸಿಂಧೂ ನದಿಯನ್ನು ಡೈರೆಕ್ಟ್ ಆಗಿ ಹೋಗಿ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಿರೋದ್ರಿಂದ ಇಲ್ಲಿ ಸರಿಯಾದಂಥ ಉತ್ತರ ಚೆನಾಬ್, ಜೀಲಂ, ರಾವಿ ಮತ್ತು ಸಟ್ಲೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಟ್ಲೇಜ್ ಇದೆಯಲ್ಲ, ಅದು ಸರಿಯಾದಂಥ ಒಂದು ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾ, ದಿದ್ವಾನ, ಕುಚಾಮನ್, ಸರ್ಗೋಲ್ ಆ್ಯಂಡ್ ಖಾತು ಆರ್ ದ ನೇಮ್ಸ್ ಆಫ್. ಭಾರತದ ಸಂದರ್ಭದಲ್ಲಿ ದಿದ್ವಾನ, ಕುಚ್ಮಾನ್, ಸರ್ಗೋಲ್ ಮತ್ತು ಖಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವುದರ ಒಂದು ಹೆಸರಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಹಿಮನದಿ ಅಥವಾ ಗ್ಲೇಷಿಯರ್, ಮ್ಯಾಂಗ್ರೋವ್ ಪ್ರದೇಶ, ರಾಮ್ಸಾರ್ ಪ್ರದೇಶ, ಸಾಲ್ಟ್ ಲೇಕ್ ಅಂತ ಕೇಳ್ತಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ದಿದ್ವಾನ ಪ್ರಮುಖವಾಗಿ ನಮ್ಮ ರಾಜಸ್ಥಾನದ ನಾಗೋರ್ ಡಿಸ್ಟಿಕ್ನಲ್ಲಿ ನಾವು ನೋಡ್ಬೋದು. ನಿಮಗೆಲ್ಲರಿಗೂ ಗೊತ್ತು, ರಾಜಸ್ಥಾನದ ನಾಗೋರ್ ನಮ್ಮ ಒಂದು 3 tier ಸಿಸ್ಟಮನ್ನು, ಪಂಚಾಯತ್ನ 3 ಹಂತದ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡಿದಂತಹ ಮೊದಲ ರಾಜ್ಯ. ಸೊ ದಿದ್ವಾನ ಇದು ಪ್ರಮುಖವಾಗಿ ಸಾಲ್ಟ್ ವಾಟರ್ ಲೇಕ್ ಆಗಿದೆ. ಸೊ ಸಾಲ್ಟ್ ವಾಟರ್ ಲೇಕ್ ರಾಜಸ್ಥಾನದಲ್ಲಿ ಇರುವಂಥದ್ದು. ಕುಚ್ಮಾನ್ ಇದೆಯಲ್ಲ, ಇದು ಕಾಂಟಿನೆಂಟಲ್ನ ಸಲೈನ್ ಲೇಕ್ ಅಂತ ಹೇಳ್ಬೋದಾಗಿದೆ. ಇದು ಕೂಡ ನಾಗೋರ್ ಡಿಸ್ಟಿಕ್ ರಾಜಸ್ಥಾನದಲ್ಲಿ, ಕುಚ್ಮನ್ ಸಿಟಿ ನಾಗೋರ್ ಡಿಸ್ಟಿಕ್ ರಾಜಸ್ಥಾನದಲ್ಲಿ ನೋಡ್ಬೋದು. ಆ ಒಂದು ದೃಷ್ಟಿಯಿಂದ ಆಪ್ಷನ್ ಡಿ ಸಾಲ್ಟ್ ಲೇಕ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ರಿವರ್ಸ್. ಕೆಳಗಿನ ನದಿಗಳನ್ನು ಪರಿಗಣಿಸಿ. ಬ್ರಾಹ್ಮಿಣಿ, ನಾಗಾವಳಿ, ಸುಬರ್ಣರೇಖಾ, ವಂಶಧಾರ. ಮೇಲಿನ ಯಾವ ನದಿಗಳು ಪೂರ್ವ ಘಟ್ಟಗಳಿಂದ ಹುಟ್ಟುತ್ತೆ? ಸೊ ಇದು ವೆರಿ ಕಾಮನ್ ಕ್ವಶನ್ ಅಂತ ಹೇಳ್ಬೋದು. ಈಸ್ಟರ್ನ್ ಘಾಟ್, ವೆಸ್ಟರ್ನ್ ಘಾಟ್ನಿಂದ ಹರಿಯುವಂತಹ ನದಿಗಳು ಯಾವುದು ಅಂತ KPSCಯಲ್ಲಿಯೂ ಕೂಡ ಕೇಳ್ತಾ ಇರ್ತಾರೆ, PSI ಎಕ್ಸಾಮ್ನಲ್ಲಿಯೂ ಕೂಡ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ, ಯಾವುದ್ಯಾವುದು ನಮ್ಮ ಈಸ್ಟರ್ನ್ ಘಾಟ್ನ ಮೂಲಕ ಅಲ್ಲಿ ಹುಟ್ಟತ್ತೆ ಅಂತ ಕೇಳಿರೋದ್ರಿಂದ 2 and 4 ಬಿ ಆಪ್ಷನ್ ಇದೆಯಲ್ಲ ಕರೆಕ್ಟ್ ಆಗಿದೆ. ಸೊ ಈಸ್ಟರ್ನ್ ಘಾಟ್ನಲ್ಲಿ ಪ್ರಮುಖವಾಗಿ ಯಾವುದು ಬೈತರಣಿ ರಿವರ್ ಆಗಿರ್ಬೋದು, ಆಮೇಲೆ ಋಷಿಕುಲ್ಯ ರಿವರ್ ಆಗಿರ್ಬೋದು, ವಂಶಧಾರ ರಿವರ್, ಪಾಲಾರ್, ನಾಗವಲ್ಲಿ. ಸೊ ಇವುಗಳು ಪ್ರಮುಖವಾಗಿ ಈಸ್ಟರ್ನ್ ಘಾಟ್ ಒಳಗೊಂಡಿರುವಂತಹ ಅಲ್ಲಿ ಹುಟ್ಟುವಂತಹ ನದಿಗಳು ಆಗಿದೆ. ಸೊ ಸುಬರ್ಣರೇಖಾ ಅದೆಲ್ಲ ಇದೆಯಲ್ಲ, ಈ ಜಾರ್ಖಂಡ್ ಆ ಒಂದು ಅತಿ ಎತ್ತರದ 600 ಮೀಟರ್ಗಿಂತ ಅತಿ ಎತ್ತರದ ಒಂದು ಪ್ರದೇಶದಲ್ಲಿ, ಬೇ ಆಫ್ ಬೆಂಗಾಲ್ನಲ್ಲಿ, ಸೊ ಆ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಹರಿಯುವಂತಹ ಒಂದು ನದಿಗಳು ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ 2 and 4 ನಾಗಾವಳಿ ಮತ್ತು ವಂಶಧಾರ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜಾಗತಿಕ ಸಾಗರ ಆಯೋಗವು ಅಂತಾರಾಷ್ಟ್ರೀಯ ನೀರಿನಲ್ಲಿ ಸಮುದ್ರ ತಳ ಅನ್ವೇಷಣೆ ಮತ್ತು ಗಣಿಗಾರಿಕೆಗೆ ಪರವಾನಗಿ ನೀಡುತ್ತೆ. ಸೊ ಎರಡನೇದು, ಅಂತಾರಾಷ್ಟ್ರೀಯ ನೀರಿನಲ್ಲಿ ಸಮುದ್ರ ಮಟ್ಟದ ಖನಿಜಗಳ ಪರಿಶೋಧನೆಗೆ ಭಾರತ ಪರವಾನಗಿ ಪಡೆದಿದೆ. ಮೂರನೇದು, ಅಪರೂಪದ ಭೂಮಿಯ ಖನಿಜಗಳು ಅಂತಾರಾಷ್ಟ್ರೀಯ ನೀರಿನಲ್ಲಿ ಸಮುದ್ರ ಮಟ್ಟದಲ್ಲಿ ಲಭ್ಯವಿದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ಕೇಳಿದರೆ 2 ಮತ್ತು 3 ಮಾತ್ರ. ಸೊ 2 and 3 ಮಾತ್ರ ಕರೆಕ್ಟ್ ಆಗಿದೆ. ಯಾಕಂತ ಹೇಳಬೇಕಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ 1982ರಲ್ಲಿ ಇದರಲ್ಲಿ ಪ್ರಮುಖವಾಗಿ ISA ಅನ್ನೋದು 1994ನಲ್ಲಿ ಅದು ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ಆಪ್ಷನ್ 1 ತಪ್ಪಾಗಿದೆ, 2 ಮತ್ತು 3 ಮಾತ್ರ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಅಮಾಂಗ್ ದ ಫಾಲೋವಿಂಗ್ ವಿಚ್ ಒನ್ ಈಸ್ ದ ಲೀಸ್ಟ್ ವಾಟರ್ ಎಫಿಷಿಯಂಟ್ ಕ್ರಾಪ್. ಅಂದರೆ ನಮ್ಮ ಎಕ್ಸಾಮ್ಸ್ಗಳಲ್ಲಿಯೂ ಕೂಡ ಕೇಳಿದ್ದಾರೆ. ಅಲ್ಲಿ ಕೇಳಿರೋದು ಏನಂತ ಹೇಳಬೇಕಂದ್ರೆ ಅತಿ ಹೆಚ್ಚು ನೀರು ಬಳಸುವಂತಹ ಬೆಳೆಗಳು ಯಾವುದು ಅಥವಾ ನೀರಡಿಕೆಯ ಬೆಳೆಗಳು ಅಂತ ಕೂಡ ಕೇಳ್ತೀವಿ. ಇಲ್ಲಿ ಅವ್ರೇನು ಕೇಳ್ತಾ ಇದ್ದಾರೆ, ಅತಿ ಕಡಿಮೆ
ನೀರನ್ನು ಬಳಸುವಂತಹ ಬೆಳೆಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕೆಳಗಿನ ಯಾವ ಬೆಳೆ ಕಡಿಮೆ ನೀರು ಸಮರ್ಥ ಬೆಳೆ? ಕಬ್ಬು, ಸೂರ್ಯಕಾಂತಿ, ರಾಗಿ ಮತ್ತು ಅರ್ಹರ್ ಅಥವಾ ಕೆಂಪು ಬೇಳೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಕಬ್ಬು, ಶುಗರ್ ಕೇನ್ ಇದೆಯಲ್ಲ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉಷ್ಣವಲಯದಲ್ಲಿ ವಾಣಿಜ್ಯ ಗಾಳಿ ಪರಿಣಾಮದಿಂದಾಗಿ ಅಥವಾ ಈ ಒಂದು ಟ್ರೇಡ್ ವಿಂಡ್ಸ್ ಅಂತ ಕೂಡ ಹೇಳ್ಬೋದು. ಸೊ ಉಷ್ಣವಲಯದಲ್ಲಿ ವಾಣಿಜ್ಯ ಗಾಳಿಯ ಪರಿಣಾಮದಿಂದಾಗಿ ಸಾಗರಗಳ ಪಶ್ಚಿಮ ಭಾಗಗಳು ಪೂರ್ವಕ್ಕಿಂತ ಬೆಚ್ಚಗಿರುತ್ತದೆ. ಎರಡನೇದು, ಸಮಶೀತೋಷ್ಣ ವಲಯದಲ್ಲಿ ಪಶ್ಚಿಮ ಮಾರುತಗಳು ಸಾಗರಗಳ ಪೂರ್ವ ಭಾಗಗಳನ್ನು ಪಶ್ಚಿಮಕ್ಕಿಂತ ಬೆಚ್ಚಗಿಡಿಸುತ್ತೆ ಅಥವಾ ಬೆಚ್ಚಗಿಡಿಸುತ್ತದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ ಎರಡೂ ಸ್ಟೇಟ್ಮೆಂಟ್ನಲ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಎರಡೂ ಸ್ಟೇಟ್ಮೆಂಟ್ಗಳು ಇದೆಲ್ಲ ಕರೆಕ್ಟ್ ಆದಂಥ ಒಂದು ಸ್ಟೇಟ್ಮೆಂಟ್ಗಳು ಆಗಿದೆ. ಮುಂದಿನ ಪ್ರಶ್ನೆ, ಹವಾಮಾನ ಸ್ಮಾರ್ಟ್ ಕೃಷಿಗೆ ಭಾರತದ ಸಿದ್ಧತೆಯನ್ನು ಉಲ್ಲೇಖಿಸಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯಾಸ್ ಪ್ರಿಪರೇಷನ್ ಫಾರ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಮೊದಲನೇದು, ಭಾರತದಲ್ಲಿ ಕ್ಲೈಮೇಟ್ ಸ್ಮಾರ್ಟ್ ವಿಲೇಜ್ ವಿಧಾನವು ಹವಾಮಾನ ಬದಲಾವಣೆ, ಕೃಷಿ ಮತ್ತು ಆಹಾರ ಭದ್ರತೆ ಕುರಿತು ಅಂತಾರಾಷ್ಟ್ರೀಯ ಸಂಶೋಧನಾ ಕಾರ್ಯಕ್ರಮವು ಕೈಗೊಂಡ ಯೋಜನೆಯ ಒಂದು ಭಾಗವಾಗಿದೆ. ಎರಡನೇದು, CCAFS ಪ್ರಾಜೆಕ್ಟನ್ನು ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನಾ ಸಲಹಾ ಅಡಿಯಲ್ಲಿ ನಡೆಸಲಾಗುತ್ತದೆ. ಇದು ಫ್ರಾನ್ಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಮೂರನೇದು, ಇಂಟರ್ನ್ಯಾಷನಲ್ ಸೆಮಿ ಆರಿಡ್ ಟ್ರಾಪಿಕಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾರತದಲ್ಲಿ ಇದೆ. CGIARRನ ಸಂಶೋಧನಾ ಕೇಂದ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಡಿ 1, 2, 3 ಇದೆಲ್ಲ ಸರಿಯಾದಂಥ ಒಂದು ಉತ್ತರ. ಓಕೆ, ಇಲ್ಲಿ ಮುಂದಿನ ಒಂದು ಪ್ರಶ್ನೆ, ಎಲೆಗಳ ಕಸವು ಇತರ ಯಾವುದೇ ಜೀವರಾಶಿಗಳಿಗಿಂತ ವೇಗವಾಗಿ ಕೊಳೆಯುತ್ತದೆ ಮತ್ತು ಇದರ ಪರಿಣಾಮವಾಗಿ ಮಣ್ಣಿನ ಮೇಲ್ಮೈ ಹೆಚ್ಚಾಗಿ ಬರಿದಾಗುತ್ತದೆ. ಮರಗಳ ಹೊರತಾಗಿ ಸಸ್ಯವರ್ಗವು ಹೆಚ್ಚಾಗಿ ಸಸ್ಯ ರೂಪಗಳಿಂದ ಕೂಡಿದ್ದು ಮರಗಳನ್ನು ಹತ್ತುವ ಮೂಲಕ, ಅಂದರೆ ಈಗ ಒಂದು ಮರ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಆವರಿಸಿ ಈಗ ಬೇರೆ ಎಲ್ಲ ಬೆಳೆಯುತ್ತಲ್ಲ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಮರ ಇದೆ, ಅದಕ್ಕೆ ಸಪೋರ್ಟ್ ಸಿಸ್ಟಮನ್ನು ತೆಗೆದುಕೊಂಡು ಬೇರೆ ಒಂದು ಮರಗಳು ಬೆಳೀತಾ ಇದೆ ತಾನೇ. ಸೊ ಅವೇನು ಮಾಡುತ್ತೆ, ಬೇರೆ ಮರಗಳನ್ನು ಹತ್ತುವ ಮೂಲಕ ಅಥವಾ ಎಫಿಫೈಟ್ಗಳಾಗಿ ಬೆಳೆಯುವ ಮೂಲಕ ಮೇಲಾವರಣವನ್ನು ತಲುಪುತ್ತದೆ. ಈಗ ಎಲ್ಲದಕ್ಕೂ ಈಗ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗಿರುವಂಥ ಸಸ್ಯಗಳು ಅವು ಡೈರೆಕ್ಟಾಗಿ ಈ ಒಂದು ಎತ್ತರದ ಪ್ರದೇಶಗಳಿಗೆ ಹೋಗಲಿಕ್ಕೆ ಆಗಲ್ಲ. ಸೊ ಅವುಗಳೇನು ಮಾಡುತ್ತೆ, ಪಕ್ಕದಲ್ಲಿರುವಂತಹ ಮರಗಳನ್ನು ಸಪೋರ್ಟ್ ಸಿಸ್ಟಮ್ ಆಗಿ ಮಾಡಿಕೊಂಡು ಅವುಗಳ ಮೂಲಕ ಬೆಳೀತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಕೋಬೋದು ಯಾವ ರೀತಿಯಾಗಿ ಸಪೋರ್ಟ್ ಸಿಸ್ಟಮನ್ನು ಯೂಸ್ ಮಾಡುತ್ತೆ. ಸೊ ಮರಗಳ ಮೇಲಿನ ಕೊಂಬೆಗಳ ಮೇಲೆ ಅವು ಏನು ಮಾಡುತ್ತೆ, ಪ್ರತಿಯೊಂದು ಕೊಂಬೆಗಳ ಮೇಲೆ ಬೇರೂರುತ್ತೆ. ಈಗ ನೀವು ಇದು ಪೊದೆ ಸಸ್ಯಗಳನ್ನು ನೀವು ನೋಡಿಲ್ವಾ, ಅಥವಾ ಬಳ್ಳಿ ಸಸ್ಯಗಳನ್ನು. ಸೊ ಅವು ಯಾವ ರೂಪದಲ್ಲಿ ಮರಗಳನ್ನು ಸುತ್ತುವರೆದಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಎಲೆ ಆಗಿರ್ಬೋದು. ಈ ಯಾವ ಎಲೆ ಅಂತ ಹೇಳಬೇಕಂದ್ರೆ ತಿನ್ನೋ ಎಲೆ ಇದೆಯಲ್ಲ, ಸೊ ಅದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ, ಅಕ್ಕಪಕ್ಕದಲ್ಲಿರುವಂತಹ ಮರಗಳನ್ನು ಆವರಿಸುತ್ತೆ. ಸೊ ಅದೇ ರೀತಿಯಾಗಿ ಕರಿಮೆಣಸಾಗಿರ್ಬೋದು, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಅವುಗಳ ಕುರಿತಾಗಿ ಈ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಇದೆಯಲ್ಲ ಯಾವ ರೀತಿಯಾದಂತಹ ಕಾಡಿಗೆ ಸೂಕ್ತವಾಗಿ ಮಾಹಿತಿಯನ್ನು ನೀಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಕೋನಿಫೆರಸ್ ಅರಣ್ಯ, ಒಣ ಪತನಶೀಲ ಅರಣ್ಯ, ಮ್ಯಾಂಗ್ರೋವ್ ಅರಣ್ಯ ಮತ್ತು ಉಷ್ಣವಲಯದ ಮಳೆಕಾಡುಗಳು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಉಷ್ಣವಲಯದ ಮಳೆಕಾಡು, ಟ್ರಾಪಿಕಲ್ ರೇನ್ ಫಾರೆಸ್ಟ್. ಸೊ ಇಲ್ಲಿ ಹಾಟ್ ಇರುತ್ತೆ, ಮಾಯ್ಸ್ಟ್ ಬಯೋಮ್ ಸಿಸ್ಟಮನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ 75 ಮೀಟರ್ಗಿಂತ ಅತಿ ಎತ್ತರದ ದೈತ್ಯವಾದಂತಹ ಮರಗಳನ್ನು ನೋಡ್ಬೋದು. ಲೇಯರ್ ಆಗಿ ಮರಗಳು ಇಲ್ಲಿ ಬೆಳೆದಿರೋದನ್ನು ನಾವು ನೋಡ್ಬೋದು. ಸೊ ಸನ್ಲೈಟ್ ಇದೆಯಲ್ಲ, ನೆಲ ಸ್ಪರ್ಶ ಮಾಡೋದು ತುಂಬ ವಿರಳ, ಯಾಕಂದರೆ ಇಲ್ಲಿನ ಮರಗಳ ಎತ್ತರ ತುಂಬಾ ದೊಡ್ಡದಾಗಿರುತ್ತೆ. ಮತ್ತು ಮಳೆಕಾಡು ಅಂತ ಹೇಳಿದರೆ ನಿಮಗೆ ಗೊತ್ತೇ ಆಗುತ್ತೆ, ಉಷ್ಣವಲಯದ ಮಳೆಕಾಡು. ಸೊ ಯಾವಾಗಲೂ ಕೂಡ ಗ್ರೀನರಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಇದೆಲ್ಲ ವಿವರಣೆ ಕೊಟ್ಟಿದ್ದು ಉಷ್ಣವಲಯದ ಮಳೆಕಾಡಿನ ಕುರಿತಾಗಿ, ಟ್ರಾಪಿಕಲ್ ರೇನ್ ಫಾರೆಸ್ಟ್ನ ಕುರಿತಾಗಿ.
ಉಫ್, ನೋಡಿ ಮುಗೀತು 25 ಪ್ರಶ್ನೆಗಳು. ಸೊ ಎಕ್ಸ್ಪ್ಲೇನ್ ಮಾಡ್ತಾ ವಿವರಣೆ ಕೊಡ್ತಾ ಸ್ವಲ್ಪ ಲೇಟ್ ಆಗುತ್ತೆ. ಒಂದೊಂದು ಸಲ ನಾನು ಮಿಡ್ಲಲ್ಲಿ ನಿಂತ್ಕೊಂಡು ಬಿಡ್ತೀನಿ. ಸೊ ಇವಾಗ ಪಾರ್ಟ್ 2 ಕಂಪ್ಲೀಟ್ ಆಗಿದೆ. ಉಳಿದ 2 ಪಾರ್ಟ್ಗಳನ್ನು ಕೂಡ ಮುಗಿಸ್ಕೊಡ್ತೀನಿ, ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದರೆ. ಹೌದಾ? ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ 3ನೇ ಭಾಗದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಬೇರೆ ವಿಡಿಯೋ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೆ ಓದ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.